ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಒಂದು ಸಿಂಪಲ್ಲಾಗಿ ಡಿನ್ನರ್ಗೆ ಇನ್ಸ್ಟೆಂಟಾಗಿ ಯಾವುದಾದ್ರು ಒಂದು ಸಾಂಬಾರು ಮಾಡ್ಕೊಬೇಕು ಅಂದಾಗ ತುಂಬ ಈಸಿಯಾಗಿ ಮಾಡುವಂಥ ಸಾರೆ ಈ ಮೊಸರು ಸಾರು. ಸೊ ಬನ್ನಿ ಹೇಗೆ ಮಾಡ್ತಾರೆ ನೋಡೋಣ ನಮ್ಮಮ್ಮ. ಫಸ್ಟು ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಹಾಕ್ಬೇಕು, ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಒಂದು ಅರ್ಧ ಸ್ಪೂನು, ತೆಂಗಿನಕಾಯಿ. ಸೊ ಇಷ್ಟೇ ರುಬ್ಕೊಳೋದಾ? ಇಷ್ಟು ರುಬ್ಕೊಬೇಕು. ಸೊ ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟು. ಅದಾದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೊಂಡು ಹಾಕಬೇಕು. ಜಜ್ಬಿಟ್ಟು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದಕ್ಕೆ ಈರುಳ್ಳಿ ಬಳಸ್ತಾ ಇಲ್ಲ, ಬರೀ ಬೆಳ್ಳುಳ್ಳಿ ಒಂದೇ ಬಳಸ್ತಾ ಇರೋದು. ಅದಾದಮೇಲೆ ಈ ರುಬ್ಕೊಂಡಿರೋ ಮಸಾಲೆನ ಅದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಡನ್ನಾಗಿ ಮೊಸರು ಸಾರು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಿಂದ ಕಡಲೆಬೇಳೆ ನೆನೆಸ್ಕೊಂಡಿರಲಿಲ್ಲ. ಸೊ ನಮ್ಮಮ್ಮ ಅದನ್ನೇ ಹೇಳ್ತಾ ಇದ್ದಾರೆ, ಕಡಲೆಬೇಳೆ ಹಾಗೇ ಇದೆ ಅಂತ. ನೀವು ಮುಂಚೆನೇ ಪ್ಲ್ಯಾನ್ ಮಾಡಿದರೆ ಸ್ವಲ್ಪ ಕಡಲೆಬೇಳೆ 1 ಸ್ಪೂನಷ್ಟು ನೆನೆಸ್ಕೊಂಡು ಹಾಕ್ಕೊಬೋದು. ಇವಾಗ ಉಪ್ಪು ಹಾಕಿದ್ರು. ಕಡಲೆಬೇಳೆ ನೆನೆಸಿಲ್ಲ ಅನ್ನೋದಾದರೆ 1 ಸ್ಪೂನ್ ಅಕ್ಕಿನ ಹಾಕ್ಕೊಬೋದು ಕಡಲೆಬೇಳೆ ಬದಲಿಗೆ. ಸೊ ಮಸಾಲೆ ಸ್ವಲ್ಪ ಆರಿದ ಮೇಲೆ ಅದಕ್ಕೆ ಈ ಥರ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಹಿಂಗೆ ಮಿಕ್ಸ್ ಮಾಡಿದ್ರೆ ಮೊಸರು ಸಾರು ರೆಡಿ ಆಗುತ್ತೆ. ತುಂಬ ಬೇಗ ಆಗುತ್ತೆ. ಸೊ ನಾನು ಅನ್ನದ ಜೊತೆ ಮೊಸರು ಸಾರು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಬಾಳೆಕಾಯಿ ಬಜ್ಜಿ 1-2 ತೊಗೊಂಡಿದ್ದೀನಿ. ಸೊ ಇದೇ ನಮ್ಮ ಸಿಂಪಲ್ ಡಿನ್ನರ್. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.